ಧನು ನಡವಳಿಕೆಯಲ್ಲಿ ಪ್ರಜ್ಞಾ ಅವರಿಗೆ ಜಾಸ್ತಿ ಇರಿಟೇಟ್ ಆಗೋದು ಯಾವುದು? ನಿಮ್ಮ ನಡವಳಿಕೆಯಲ್ಲಿ ಪ್ರಜ್ಞಾ ಅವರಿಗೆ ಜಾಸ್ತಿ ಇರಿಟೇಟ್ ಆಗುವಂತ ವಿಷಯ ಯಾವುದು? ಮೊಬೈಲ್ ನೋಡುದು. ಇದು ಅದು ಸಹ ಹೌದು. ಮತ್ತೆ ಲೇಜಿ ಎಂತ ಹೇಳಿದ್ರು ಎಂತ ಮಾಡುದಿಲ್ಲ. ಲೇಜಿ ಕೆಲಸ ಕೂಡ ಮಾಡುದಿಲ್ಲ ಮನೆಯಲ್ಲಿ. 1000 ಸಲ ಹೇಳ್ಬೇಕು ಯಾವ್ದಾದ್ರು ಒಂದು ಕೆಲಸ ಹೇಳ್ಬೇಕಾದ್ರೆ. ಇನ್ನೊಂದ್ಸಲ ಹಾಕಿ, ಪರವಾಗಿಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ಇದ್ಯಾರು? ಈಗ ಬಿಟ್ಟರೆ ಹೆಂಗಾಗ್ಬೋದು? ಧನು, ಮುಂದಿನ ಪ್ರಶ್ನೆ. ಪ್ರಜ್ಞಾಗೆ ಧನು ಮೇಲೆ ಕೋಪ ಬಂದಾಗ ಬೈಯೋ ಬೈಗುಳಗಳು ಯಾವ್ಯಾವ? ಕತ್ತೆ. ಒಂದು ಚೂರು ಸಹ ನಿಮ್ಗೆ ಅರ್ಥ ಆಗುದಿಲ್ಲ. ನಾನು ಎಂತ ಹೇಳಿದ್ರೆ ಸಹ ನಿಮ್ಗೆ ನಾನು ಕತ್ತೆಂದ ನಿಮ್ಗೆ ಯಾವಾಗ ಬೈತೀರಾ? ಗಂಡನಿಗೆ ಮರ್ಯಾದೆ ಕೊಡುದಿಲ್ಲ ನಾನು. ನಾನ್ ಬೈದೆ. ನಾನು ನಿಮಗೆ ಗಂಡನಿಗೆ ಮರ್ಯಾದೆ ಕೊಡುದಿಲ್ಲ. ಕತ್ತೆ ನಾಯಿ ಅಂತ ಬೈತೇನೆ ನಾನು? ಪ್ರಜ್ಞಾ, ಬೈ ತೋರಿಸಿ. ಪ್ರಜ್ಞಾ, ಏನಂತ ಬೈತೀರಾ? ನಾನು ನಿಮ್ಗೆ ಎಂತಂತ ಬೈತೇನೆ ಮನೆಯಲ್ಲಿ? ಕರ್ಮ, ನಿಮ್ಮ ಕರ್ಮ ಅಂತ ಹೇಳಿ. ನಿಮ್ಮ ಕರ್ಮ ಒಂಚೂರು ನಿಮ್ಗೆ ಅರ್ಥ ಆಗುದಿಲ್ಲ ನಾನು ಹೇಳುದು. ಇದು ರಿಯಲ್ ಆಗಿ ಬೈತಿದ್ದರು. ಅದೇ ಆನ್ಸರು. ಕತ್ತೆ ಅಂತ ಪಾಪ ಹೇಳಲೇ ಇಲ್ಲ ಅವರು. ಕತ್ತೆ ನಾನ್ ಬೈಯುದು ಅವಳಿಗೆ. ಮತ್ತೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡ್ರಿ ನೀವು? ಅಯ್ಯೋ, ನಿಮ್ಮ ಕರ್ಮ ಕರೆಕ್ಟ್ ಇತ್ತು. ಆನ್ಸರ್ ಕರೆಕ್ಟ್ ಇತ್ತಲ್ಲ? ಆನ್ಸರ್ ಅವ್ರು ಹೇಳಿದ್ದು ಕರೆಕ್ಟ್. ಕೊನೆಯ ಪ್ರಶ್ನೆ. ಓಕೆ ಧನು ಅವರೇ, ಕೊನೆಯ ಪ್ರಶ್ನೆಯಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಆಮೇಲೆ ಕ್ವೆಶ್ಚನ್ ಕನ್ಫ್ಯೂಸ್ ಆಯ್ತು ಅಂತ ಹೇಳ್ಬೇಡಿ. ಕೆಲವು ತಿಂಗಳು 30 ದಿನಗಳು ಇರುತ್ತೆ, ಇನ್ನು ಕೆಲವು ದಿನ 31 ದಿನ ಇರುತ್ತೆ, ಇನ್ನು ಕೆಲವು ತಿಂಗಳಲ್ಲಿ 28 ದಿನ ಇರುತ್ತೆ. 28 ದಿನ ಯಾವ ತಿಂಗಳಲ್ಲಿ ಬರುತ್ತೆ? ಫೆಬ್ರವರಿ. ಯಬ್ಬಾ, ಎಂತ ಮಂಡೆ ಮಾರ ನಿಮ್ಮದು. ಸೂಪರ್ ಸೂಪರ್, ಕರೆಕ್ಟ್ ಆಗಿ ಹೇಳ್ತಾವನೆ. ಪ್ರತಿ ತಿಂಗಳು ಬರ್ತದಯ? ಎಲ್ಲ ತಿಂಗಳಲ್ಲೂ ಬರುತ್ತೆ 28. ನೀವು ಹಾಗೆ ನಗ್ತಾ ಕೇಳುದು ನೋಡಿ ನನಗೆ ಈಸಿ ಆಗ್ಲಿಕ್ಕೆ ಏನೋ ಹೇಳ್ತಿದ್ದೀರಾ ಅನ್ಕೊಂಡೆ. ಪ್ರಾಬ್ಲಮ್ ಆಯ್ತಾ? ಪಾಪ ನನ್ನ ಗಂಡ ಇಷ್ಟೆಲ್ಲ ಕಷ್ಟ ಅನುಭವಿಸಿದಕ್ಕೆ ಅವರಿಗೊಂದು ಅಯ್ಯೋ. ಹೂವಿನ ಮಳೆ. ಅಯ್ಯೋ, ಓ ಮೈ ಗಾಡ್. ಜಡ್ಜಸ್, ಹೂ ಕಸ. ಹೇಗಿತ್ತು ಈ ಒಂದು ಸುತ್ತು ಪ್ರೇಮ್ ಅವರೇ? ಚೆನ್ನಾಗಿತ್ತು, ತಮಾಷೆಯಾಗಿ. ಸ್ವಲ್ಪ ಎಲ್ಲ ನನಗೆ ಭಯ ಹೋಗಿತ್ತು ಸೀರಿಯಸ್ ಆಗುತ್ತಾ ಅಂತ, ಆದ್ರೆ ಎಲ್ಲೂ ಸೀರಿಯಸ್ ಆಗ್ಲಿಲ್ಲ. ತುಂಬಾ ತಮಾಷೆಯಾಗಿ ತುಂಬಾ ಚೆನ್ನಾಗಿ ಆಡಿದ್ರು. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅದಕ್ಕೆ ನಮಗ್ ಖುಷಿ ಆಯ್ತು. ಅಷ್ಟು ಕಸ ಹಾಕಿದ್ರು ಬೈದಿಲ್ಲಲ್ಲ, ಅದಕ್ಕೆ. ಹೆಂಗ್ ಬೈತಾನ? ಅಷ್ಟೊಂದು ಪ್ರೀತಿಸ್ತಾನ ಅವ್ನು ನಿನ್ನ, ಹೆಂಗ್ ಬೈಯೋದಕ್ ಸಾಧ್ಯ ಅಲ್ಲ ಅನ್ನೋದನ್ನು? ಅವಳು ಕೋಪ ಮಾಡ್ಕೊಂಡ್ರು ಖುಷಿ ನನಗೆ. ಅದು ಪ್ರಜ್ಞಾ, ಅದೊಂದು ಯಜ್ಞ ಸರ್, ಲೋಕಕ್ಕೆ ಕಲ್ಯಾಣ ಮಾಡೋ ಯಜ್ಞ. ಮನೆ ನಿಮ್ಮದು ಹೇಗೆ ಮನೆಯಲ್ಲಿ ಜ್ಯೋತಿ ಬೆಳಗ್ತದ ಹಾಗೆ ಇದು ಲೋಕ ಕಲ್ಯಾಣ. ಯಾವಾಗೂ ಲೋಕ ಕಲ್ಯಾಣ ಯಜ್ಞ ಉರಿತಾನೆ ಇರ್ತದೆ ಅಂತ. ಹೌದು ಸರ್. ಖುಷಿಯಾಗಿ ಹೋಗ್ಬೇಕು. ಒಳ್ಳೇದಾಗಿ. ಪ್ರಜ್ಞಾ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ಒಟ್ಟು ಅವನ ಮೇಲೆ ಯಾಕಮ್ಮ ಕಸ ಸುರಿತ್ಯಾ ಪಾಪ? ಬೆಳಿಗ್ಗೆ ಇದ್ದು ಸ್ವಲ್ಪ ಇತ್ತಲ್ಲ ಕೋಪ, ಇವತ್ತು ಸರಿ ನೆಮ್ಮದಿ ಆಯ್ತು. ಬಿಡು, ಅದು ಪರವಾಗಿಲ್ಲ. ಈಗ ಬಿಡ್ತೇನೆ, ಇನ್ನು ಬಿಡ್ತೇನೆ. ಯಾವತ್ ನೀನ್ ಕೂತಿದ್ಯಾ ಆ ತರ ಸೋಫಾ ಮೇಲೆ ಆಕಾಶದಲ್ಲಿ? ಎಂದಾದ್ರೂ ಕೂತಿದ್ಯಾ? ಇಲ್ಲ ತಾನೆ. ನೋಡು ಝೀಗ್ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಝೀ ಕನ್ನಡ. ಥ್ಯಾಂಕ್ ಯು ಜೋಡಿ ನಂಬರ್ 1. ಥ್ಯಾಂಕ್ ಯು ಜೋಡಿ ನಂಬರ್ 1. ಗುಡ್ ಗರ್ಲ್. ಥ್ಯಾಂಕ್ ಯು ನಿಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ. ಇದು ಟ್ರಸ್ಟಿಯರ್ ಪಾರ್ಟ್ನರ್ ಯಾರೋ ಹರಕೆ ಹೊತ್ತಂಗಿತ್ತು. ಪಾಪ ಧನು ಹರಕೆ ಕುರಿ ಆಗ್ಬಿಟ್ಟ. ಭಾಳ ಸ್ಪೋರ್ಟಿವ್ ಆಗಿ ತಗೊಂಡೆ ಧನು. ಸರ್, ವೆರಿ ಗುಡ್. ಜೀವನದಲ್ಲಿ ಈ ಥರದ್ದು ಇನ್ನೂ ತುಂಬ ಬರುತ್ತೆ. ಸದ್ಯಕ್ಕೆ ಬರೀ ಖಾಲಿ ಬಕೆಟ್ ಮಾತ್ರ ಬಿಸಾಕಿದ್ದಾಳೆ. ಮುಂದೆ ಇನ್ನೇನೋ ಬಿಸಾಕೋ ಥರ ಎಲ್ಲ ಮಾಡ್ಕೋಬೇಡ. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಪ್ರಜ್ಞಾ ಅವರೇ, ಧನು ಅವರೇ, ಕಸದ ಅಭಿಷೇಕ ಈ ಕ್ಷಣಕ್ಕೆ ಕೊನೆ ಆಗಲಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಹೂವಿನ ಅಭಿಷೇಕ ನಿರಂತರವಾಗಿರಲಿ, ನೀವು ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1, ಆರೆಂಜ್ ಜೋಡಿ ರಾಜಾರಾಮ್ ಹಾಗೂ ಅವರ ಶ್ರೀಮತಿ ಗೀತಾ ಭಾರತಿ. ಗೀತಾ ಅವರೇ, ರಾಜಾರಾಮ್ ಅವರೇ, ಟ್ರಸ್ಟ್ ಯುವರ್ ಪಾರ್ಟ್ನರ್. ಹೇಗ್ ಅನ್ಸುತ್ತೆ ಈ ರೌಂಡ್? ಅವಳ ಡಿಕ್ಷನರಿಯಲ್ಲಿ ವರ್ಡೇ ಇಲ್ವಲ್ಲ ಮೇಡಮ್? ಇಲ್ವಾ?
ಯಾಕೆ? ಅಲ್ಲ, ಅವ್ರನ್ನ ಟ್ರಸ್ಟ್ ಮಾಡಿದ್ದಕ್ಕೇನೆ ಅವ್ರನ್ನ ನಾನು ಮದ್ವೆ ಆಗಿದ್ದೀನಿ ಅಂತ ದೊಡ್ಡ ಸ್ಟೆಪ್ ತಗೊಂಡಿದ್ದೀನಿ ನಾನು ಲೈಫಲ್ಲಿ. ದೊಡ್ಡ ಸ್ಟೆಪ್ ಅದು. 30 ವರ್ಷ ಅಪ್ಪ ಅಮ್ಮನ ಜೊತೆಗಿದ್ದು ಇವ್ರನ್ನ ಟ್ರಸ್ಟ್ ಮಾಡದೆ ನಾನು ಹೆಂಗ್ ಇವ್ರನ್ನ ಮದ್ವೆ ಆಗಿ ಇವ್ರ ಮನೆಗೆ ಬರ್ಲಿ ನಾನು? ಸ್ಟೆಪ್ ಏನು, ದೊಡ್ಡ ಕಾರಲ್ಲಿ ತಾನೇ ಕರ್ಕೊಂಡ್ ಬಂದಿದ್ ನಮ್ಮ ಮನೆಗೆ. ನನ್ನ ಡಿಕ್ಷನರಿಯಲ್ಲಿ ನಂಬಿಕೆ ಅನ್ನೋದು ಒಂದೇ ವರ್ಡ್ ಇರೋದು. ಡಿಕ್ಷನರಿಯಲ್ಲಿ ಅದು ಒಂದ್ ವರ್ಡ್ ಬಿಟ್ಟು ಮಿಕ್ಕಿದೆಲ್ಲ ವರ್ಡ್ ಇದೆ. ಅಲ್ಲ, ಇಬ್ರಲ್ಲಿ ಯಾರ ಹತ್ರ ಆದ್ರೂ ಒಬ್ಬರ ಹತ್ರ ಇದ್ರೆ ಸಾಕು. ಅದೇನ್ ಇಬ್ರು ಡಿಕ್ಷನರಿಯಲ್ಲೂ ಇರ್ಬೇಕಂತ ಏನು ಇಲ್ಲ. ನೀವೇ ಅವಳ ವಿಶ್ವಕೋಶ, ಅವಳಿಗೆ ಏನಕ್ಕೆ ಬೇಕು ನಿಮ್ಮ ಶಬ್ದಕೋಶ? ಸರ್ ಬರ್ಲಾ ಸರ್ ಅಲ್ಲಿ ಪ್ಲೀಸ್? ಇವ್ರು ಈ ತರ ಆಡಬಹುದು ಅಂತ ಯೋಚನೆ ಮಾಡಿ ಒಂದು ಆಟವನ್ನ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ನಾವು. ಆಟದ ಹೆಸರು ಟ್ರೂತ್ ಆರ್ ಡೇರ್. ಗೇಮ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಚಕ್ರ ಇದೆ, ಓಕೆನಾ? ಸೊ ಇದನ್ನ ಹೀಗೆ ತಿರ್ಗಿಸಿದ್ರೆ ಈ ಮುಳ್ಳು ಯಾರ ಕಡೆಗೆ ಬಂದು ನಿಂತ್ಕೊಳ್ಳುತ್ತೋ ಅವರು ಆಪೋಸಿಟ್ ಇರುವಂತ ವ್ಯಕ್ತಿಗೆ ಒಂದು ಚಾಲೆಂಜ್ ನ ಕೊಡ್ತಾರೆ. ಟ್ರೂತಾ ಡೇರಾ ಅಂತ. ಅದನ್ನ ನೀವ್ ಹೇಳ್ಬೇಕು. ಟ್ರೂತ್ ಬಂದ್ರೆ ಪ್ರಶ್ನೆಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ, ಓಕೆ? ಡೇರ್ ಬಂದ್ರೆ ಅದಕ್ಕೆ ಕೂಡ ಅಲ್ಲಿ ನೋಡಿ ಬೌಲ್ ಅಲ್ಲಿ ಒಂದಷ್ಟು ಡೇರ್ಗೆ ಬೇಕಾಗಿರುವಂತ ಒಂದಷ್ಟು ವಿಷಯಗಳನ್ನ ಹಾಕಿಟ್ಟಿದೀವಿ. ಅದರಲ್ಲಿ ಹೆಸರು ಕೂಡ ಬರ್ದಿಟ್ಟಿದೀವಿ. ರಾಜಾರಾಮ್ ಅವ್ರಿಗೆ ಸಪ್ರೇಟ್ ಆಗಿದೆ, ಗೀತಾ ಅವ್ರಿಗೆ ಸಪ್ರೇಟ್ ಆಗಿದೆ. ಅದನ್ನ ಪಿಕ್ ಮಾಡ್ತೀರಾ, ಅದ್ರಲ್ಲಿ ಏನ್ ಬರುತ್ತೋ ಅದನ್ನ ಪರ್ಫಾರ್ಮ್ ಮಾಡ್ತೀರಾ ಅಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ಓಕೆ, ರೆಡಿ? ದೇರ್ ಯು ಗೋ. ಈ ಗೆರೆ ಏನಿದೆ, ಗೆರೆಯಿಂದ ಈ ಕಡೆ ಬಂದಾಗ ಅದು ಇವ್ರಿಗೆ ಸಂಬಂಧಪಟ್ಟಿದೆ. ಓಕೆ ರಾಜಾರಾಮ್ ಅವರೇ, ನಿಮ್ ಕಡೆನೆ ಬಂತು. ಈಗ ನೀವ್ ಹೇಳಿ, ನೀವು ಗೀತಾ ಅವ್ರಿಗೆ ಟ್ರೂತ್ ಕೊಡ್ತೀರಾ, ಡೇರ್ ಕೊಡ್ತೀರಾ? ಸತ್ಯ ಯಾರಿಗೆ ಬೇಕು ಮೇಡಮ್? ಮೆಣಸಿನ್ಕಾಯಿ ಸಿಗ್ಲಿ, ಡೇರು. ಗೀತಾ ಅವರೇ, ಡೇರ್ ಕೊಟ್ಟಿದ್ದಾರೆ ಅವ್ರು ನಿಮ್ಗೆ. ಒಂದೇ ಒಂದು ಚೀಟಿಯನ್ನು ಪಿಕ್ ಮಾಡಿ. ಜಯ ಆಂಜನೇಯ. ಏನಂತ ಬರ್ದಿದೆ? ಕಾರ್ಟೂನ್ ಮಿಮಿಕ್ರಿ ಮಾಡಬೇಕು. ಕಾರ್ಟೂನ್ ಮಿಮಿಕ್ರಿ. ಹಾ, ಓಕೆ, ಮಾಡಿ. ಇದು ಆಕ್ಚುಲಿ ನನ್ನ ಫೇವ್ರೆಟ್ ಕಾರ್ಟೂನು. ನಾನು ತುಂಬಾ ನೋಡ್ತೀನಿ ಇದನ್ನ. ಶಿನ್ಚಾನ್ ಅಂತ. ಅರೆ ಅರೆ ದೀದಿ ಯಾಕರೆ ಅಂತಾನೆ. ಆಮೇಲೆ ಮನೆಗೆ ಬಂದ ತಕ್ಷಣ ವೆಲ್ಕಮ್ ಬ್ಯಾಕ್ ಮಾಮ್ ಅಂತಾನೆ. ಮಮ್ಮಿ ಮೈ ಶಿಮ್ಲಾ ಮಿರ್ಚ್ ನೈ ಖಾऊंगा, ಮುझे ಶಿಮ್ಲಾ ಮಿರ್ಚ್ ನೈ ಪಸಂದ್. ಆಮೇಲೆ ಡ್ಯಾನ್ಸ್ ಮಾಡ್ತಾನೆ, ಬುರಿ ಬುರಿ ಸೈಮನ್ದು. ಬುರಿ ಬುರಿ ಸೈಮನ್, ಬುರಿ ಬುರಿ ಸೈಮನ್ ಅಂತ ಮಾಡ್ತಾನೆ. ಅದು ನಂಗೆ ತುಂಬಾ ಇಷ್ಟ. ಯಾ ಶಿ ಟ್ರೈಡ್. ಸೂಪರ್. ಓಕೆ, ಇವಾಗ ನೀವು ತಿರುಗಿಸಿ. ಮತ್ತೆ ರಾಜಾರಾಮ್ ಅವ್ರ ಕಡೆ ಬಂತು. ಓಕೆ, ಮತ್ತೆ ಇವ್ರಿಗೆ ಟ್ರೂತ್ ಕೊಡ್ತೀರಾ, ಡೇರ್ ಕೊಡ್ತೀರಾ? ಒಂದು ಸತ್ಯ ಕೇಳ್ಬೇಡ ಮೇಡಮ್. ನೀವು ಸತ್ಯವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಪ್ರಶ್ನೆಗಳು ರೆಡಿ ಆಗಿದೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ನೀವು ಓದ್ಬೇಕಾಗಿರೋದು ಕೇವಲ ಒಂದೇ ಒಂದು ಪ್ರಶ್ನೆ. ನೀವೇ ಆ ಪ್ರಶ್ನೆನ ಗೀತಾ ಅವ್ರನ್ನ ಕೇಳ್ಬೇಕು, ಓಕೆನಾ? ನಿಮ್ಮ ಪ್ರಶ್ನೆ. ನಮ್ಮಿಬ್ಬರು ಜರ್ನಿಯಲ್ಲಿ ನಿನ್ಗೆ ಯಾವತ್ತಾದ್ರೂ ನನ್ನ ಮೇಲೆ ಅನುಮಾನ ಬಂದಿರೋ ಸನ್ನಿವೇಶ ಆಗಿದ್ಯಾ? ಅನುಮಾನ ಯಾವ ತರ ಬರುತ್ತೆ ಅಂದ್ರೆ, ನೀವು ಒಂದೊಂದ್ಸತಿ ಕೋಪ ಮಾಡ್ಕೊಂಡಾಗ ಅಥವಾ ನನ್ನ ಅರ್ಥ ಮಾಡ್ಕೊಳ್ದೆ ಇದ್ದಾಗ.